ಆತ್ಮೀಯ ಸಾಯಶ್ರುತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಬಹುಳ ಅಷ್ಟಮಿ, ದಿನಾಂಕ 10/2/2026 ಮಂಗಳವಾರ. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಮಂಗಳವಾರ, ತಿಥಿ ಬಂದು ಅಷ್ಟಮಿ, ಬೆಳಗ್ಗಿನ ಜಾವ 7 ಗಂಟೆ 11 ನಿಮಿಷದವರೆಗೂ. ನಕ್ಷತ್ರ ಬಂದು ವಿಶಾಖ, ಬೆಳಗಿನ ಜಾವ 7 ಗಂಟೆ 58 ನಿಮಿಷದವರೆಗೂ. ಯೋಗ ಬಂದು ಧ್ರುವ, ಕರ್ಣ ಬಂದು ಕೌಲವ ಅಂತಕ್ಕಂಥದ್ದು ಈ ದಿನದ ಪಂಚಾಂಗ ವಿಶೇಷ. ಅಲ್ಲಿಂದ ದ್ವಾದಶ ರಾಶಿಯವರ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಹಣಕಾಸಿನ ನಿರ್ವಹಣೆಯಲ್ಲಿ ಕೊರತೆ, ಉದ್ಯೋಗದಲ್ಲಿ ಅಲ್ಪ ಪ್ರಗತಿ, ಪ್ರಯಾಸದಿಂದ ಈ ದಿನ ನಡಿಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಸಂಗಾತಿಯಿಂದ, ನಿಮ್ಮ ಮನೆಯವರಿಂದ ಬೆಂಬಲ. ಎಲ್ಲ ರೀತಿಯ ರೈತರಿಗೆ ಕೆಲಸ ಕಾರ್ಯಗಳಲ್ಲಿ ತೊಂದರೆ. ಈ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ. ನೀವು ಸುಬ್ರಹ್ಮಣ್ಯ ಸ್ವಾಮಿಯಿಂದ ಧನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆರೋಗ್ಯ ಸುಧಾರಣೆ, ವ್ಯವಹಾರ ಲಾಭ, ನ್ಯಾಯವಾದಿಗಳಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಶುಭ ಮತ್ತು ಪ್ರಗತಿ, ಪಶುವೈದ್ಯರಿಗೆ ಮತ್ತು ಸಹಾಯಕರಿಗೆ ಉತ್ತಮವಾದ ದಿನ ಇವತ್ತು. ತೆಂಗಿನಕಾಯಿ, ಹೂ, ಹಣ್ಣು ವ್ಯಾಪಾರ ಮಾಡ್ತಕ್ಕಂಥ ಲಾಭ. ಆಂಜನೇಯ ಸ್ವಾಮಿ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವೃಥಾ ತಿರುಗಾಟ, ಹಣಕಾಸಿನ ಕೊರತೆ ನೀಗಿಸಲು ಪರದಾಟ, ಮತ್ತು ಕಾರ್ಯದಲ್ಲಿ ಪ್ರಗತಿ. ಸ್ವಲ್ಪ ಪರದಾಟದ ಮೇಲೆ ನಿಮಗೆಲ್ಲ ಹೋಗ್ತಕ್ಕಂಥದ್ದು. ಎಲ್ಲ ರೀತಿಯ ರೈತರಿಗೆ, ಕಾರ್ಮಿಕರಿಗೆ ಉದ್ಯೋಗದ ಕೊರತೆ, ಸರ್ಕಾರಿ ನೌಕರರಿಗೆ ಮಾತ್ರ ಶುಭಕರವಾಗಿರ್ತಕ್ಕಂಥ ದಿನ. ಹೂವು, ಹಣ್ಣು, ತರಕಾರಿ ಮಾರ್ತಕ್ಕಂಥವ್ರಿಗೆ, ಬೆಳೀತಕ್ಕಂಥ ರೈತರಿಗೆ ಇಬ್ಬರಿಗೂ ಸಹ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಮಹಾಗಣಪತಿಯನ್ನು ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಅಲ್ಪ ಪ್ರಗತಿ, ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಭೇಟಿ, ಎಲ್ಲ ರೀತಿಯ ಕಾರ್ಮಿಕರಿಗೆ ಕಾರ್ಯಪ್ರಗತಿ, ಹೆಚ್ಚಿನ ಕೆಲಸ. ಆಲೂಗಡ್ಡೆ, ಈರುಳ್ಳಿ, ಶುಂಠಿ ಬೆಳೆಗಾರರಿಗೆ ಇವತ್ತು ನೂತನ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಮೆಡಿಕಲ್ ಸ್ಟೋರ್ಗಳು ವ್ಯಾಪಾರ ಆಗ್ತಕ್ಕಂಥದ್ದು. ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಮನೆ ಹಾಗೂ ಮನದಲ್ಲಿ ನೆಮ್ಮದಿ, ಕೃಷಿಕರಿಗೆ ಅಲ್ಪ ಫಲ, ಸರ್ಕಾರಿ ನೌಕರರಿಗೆ ಶುಭ, ಆಹಾರ ತಯಾರಕರಿಗೆ, ವಿತರಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ಸು, ಕಾಂಡಿಮೆಂಟ್ಸು, ಈ ರೆಡಿಮೇಡ್ ವಸ್ತುಗಳು ಮಾಡ್ತಾರೆ, ಕಾಂಡಿಮೆಂಟ್ಸ್, ಚಟ್ನಿ ಪುಡಿಗಳು, ಸಾಂಬಾರು ಪುಡಿಗಳು, ಕೆಲವೆಲ್ಲನೂ ಮಸಾಲೆ ಪುಡಿಗಳು, ಅವರಿಗೆಲ್ಲ ಒಳ್ಳೆಯ ಲಾಭ. ನೀವು ದುರ್ಗಾ ಪರಮೇಶ್ವರಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ, ಕೆಲಸದಲ್ಲಿ ಅಧಿಕ ಹೊರೆ, ಎಲ್ಲ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಗುತ್ತಿಗೆದಾರರಿಗೆ ಅಧಿಕವಾಗಿರ್ತಕ್ಕಂಥ ಜವಾಬ್ದಾರಿ, ಹೈನುಗಾರಿಕೆಯಲ್ಲಿ ಲಾಭ, ಪ್ಲಂಬರ್ಸು, ಎಲೆಕ್ಟ್ರಿಷಿಯನ್ಸ್ಗೆ ಭಾಳ ಶುಭವಾಗಿರ್ತಕ್ಕಂಥ ದಿನ. ಗಂಗಾಭವಾನಿಗೆ ಪೂಜೆ ಮಾಡಿ, ನಿಮಗೆ ಒಳ್ಳೆಯದಾಗ್ತದೆ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಈ ದಿನ ಸ್ವಲ್ಪ ಪ್ರಗತಿ ಸಿಗ್ತಕ್ಕಂಥದ್ದು. ರೈತರಿಗೆ ಸಂತಸದ ದಿನ, ವೈದ್ಯರಿಗೆ ಉತ್ತಮವಾಗಿರ್ತಕ್ಕಂಥ ಪ್ರಾಕ್ಟೀಸ್ ಆಗುತ್ತೆ. ಹನುಮನ್ನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ದೈವ ದರ್ಶನ, ಹೈನುಗಾರಿಕೆ, ಈ ಪ್ಲಾಂಟೇಶನ್ ಫಾರ್ಮಿಂಗು, ಎಲ್ಲದರಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಪ್ರಗತಿ. ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಕುಟುಂಬದವರಿಂದ ಒಳ್ಳೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರತಕ್ಕಂಥದ್ದು. ನೇಕಾರರಿಗೆ ಕಾರ್ಯದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ. ಈ ದರ್ಜಿಗಳು, ವಸ್ತ್ರ ವಿನ್ಯಾಸಕರು, ಟೇಲರ್ಗಳು ಅಂತೀವಿ, ಅವರಿಗೆಲ್ಲ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಹನುಮತ್ ಚಾಲೀಸವನ್ನು ಪಠಿಸಿ ಅಥವಾ ಕೇಳಿರಿ. ಒಂದು ಸಮಯ ಬರೋಂಗಿದ್ರೆ ಹನುಮತ್ ಚಾಲೀಸ ಹೇಳಿ, ಇಲ್ಲಾಂದರೆ ಮೊಬೈಲಲ್ಲಾಗಲಿಲ್ಲ ಆದರೆ ಅದನ್ನು ಹಾಕ್ಕೊಂಡು ಕೇಳಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ಆದ್ಮೇಲೆ ಧನುಸು ರಾಶಿಗೆ ಬಂದಾಗ ಉದ್ಯೋಗದಲ್ಲಿ ಪ್ರಗತಿ, ಹಿರಿಯರಿಂದ ಸಲಹೆ, ಉತ್ತಮವಾಗಿರ್ತಕ್ಕಂಥ ದಿನ. ಕರಕುಶಲ ಕರ್ಮಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ, ರೈತರಿಗೆ ಮಾತ್ರ ಅಲ್ಪ ಪ್ರಗತಿ. ಈ ಪೂಜಾ ದ್ರವ್ಯ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಇವತ್ತು. ನೀವು ಆಂಜನೇಯ ಸ್ವಾಮಿಯ ದಂಡಕವನ್ನು ಪಾರಾಯಣ ಮಾಡಿ ಅಥವಾ ಕೇಳಿ ಅಥವಾ ಮೊಬೈಲಲ್ಲಿ ಕಾಣಿಸ್ತದೆ ಅದನ್ನು ಓದಿದ್ರೆ ನಿಮಗೆ
ಬಹಳ ಒಳ್ಳೆಯದಾಗ್ತದೆ. ಇವತ್ತು ಆಂಜನೇಯನ ಕೃಪೆ ಸಿಗ್ತದೆ. 4 ಅದೃಷ್ಟ ಸಂಖ್ಯೆ ಏನಿರುತ್ತೆ ಅದ್ರ ದಿಕ್ಕು ಕೇಸರಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ, ಪ್ರಯತ್ನ ಕಾರ್ಯಗಳಲ್ಲಿ ಜಯ. ಈ ಫಾರ್ಮಿಂಗ್ ಅಂದರೆ ಕಾಫಿ ಫಾರ್ಮಿಂಗ್ ಮಾಡ್ತಕ್ಕಂಥವರು, ಟೀ ಫಾರ್ಮಿಂಗ್ ಮಾಡ್ತಕ್ಕಂಥವ್ರು, ಪ್ಲಾಂಟರ್ಸ್ ಅಂತ ಕರಿತಾರೆ ಅವ್ರಿಗೆಲ್ಲ ಇವತ್ತು ಕೆಲಸದಲ್ಲಿ ಸ್ವಲ್ಪ ತೊಡಕುಂಟಾಗ್ತದೆ. ಅಂದರೆ ಕೂಲಿಗಾರ ಸಿಗದೇ ಇರತಕ್ಕಂಥದ್ದು, ಅಗ್ರಿಕಲ್ಚರ್ ಮೆಟೀರಿಯಲ್ ಸಿಗದೇ ಇರತಕ್ಕಂಥದ್ದು. ಅಡಿಕೆ ತೆಂಗು ಬೆಳೆಗಾರರಿಗೆ ಮಾತ್ರ ಉತ್ತಮವಾದ ದಿನ ಆಗಿರ್ತಕ್ಕಂಥದ್ದು. ಸ್ವಉದ್ಯೋಗಿಗಳಿಗೆ ಒಳ್ಳೆಯ ದಿನ. ಈ ವ್ಯಾಪಾರ ವಹಿವಾಟುಗಳು ದಲ್ಲಾಳಿ ಮಾಡ್ತಾರೆ ನೋಡಿ, ದನಗಳ ಕರುಗಳು ವ್ಯಾಪಾರ ಮಾಡ್ತಕ್ಕಂಥದ್ದು, ಅಂಗಡಿ ವ್ಯಾಪಾರ, ಭೂಮಿ ವ್ಯಾಪಾರ, ಈ ದಲ್ಲಾಳಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ರಿಗೂ ಒಳ್ಳೆಯ ಲಾಭ ಸಿಗ್ತದೆ. ನೀವು ಈ ದಿನ ಗಣಪತಿಯನ್ನು ಧ್ಯಾನ ಮಾಡಿ. 6 ಸಂಖ್ಯೆ ವಾಯುದೃಷ್ಟಕ್ಕೂ ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಪಾರ ಉದ್ಯೋಗಗಳಲ್ಲಿ ಶುಭ, ಏನೋ ಹಣಕಾಸಿನ ನಿರ್ವಹಣೆಯಲ್ಲಿ ಶುಭ, ಹೂವು ಹಣ್ಣು ಬೆಳೆಗಾರರಿಗೆ ಅಲ್ಪ ಫಲ, ವಿದ್ಯಾರ್ಥಿಗಳಿಗೆ ಒಳ್ಳೆಯದು, ಹೈನುಗಾರಿಕೆಯಲ್ಲಿ ಲಾಭ. ಈ ಕರಕುಶಲ ವಸ್ತುಗಳನ್ನು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರಿನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಸಜ್ಜನರ ಸಹವಾಸದಿಂದ ಶುಭ, ಕುಟುಂಬದಲ್ಲಿ ನೆಮ್ಮದಿ, ಮನಸ್ಸಿಗೆ ಚಿಂತೆ, ರೇಷ್ಮೆ ಬೆಳೆಗಾರರಿಗೆ ಒಳ್ಳೆಯ ದಿನ, ದ್ವಿದಳ ಧಾನ್ಯ ಬೆಳೀತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇರ್ತಕ್ಕಂಥದ್ದು. ಇದನ್ನು ಸೊಪ್ಪಿನ ವ್ಯಾಪಾರಿಗಳು, ಕೊತ್ತಂಬರಿ ಸೊಪ್ಪು, ಹರಿವೆ ಸೊಪ್ಪು, ಆ ಸೊಪ್ಪು ಈ ಸೊಪ್ಪು ಅಂತ ನೋಡಿ ಅವ್ರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಇವತ್ತು ಹೋಟೆಲ್ ನಡೆಸ್ತಕ್ಕಂಥವ್ರು, ಕಾಂಡಿಮೆಂಟ್ಸ್ ನಡೆಸ್ತಕ್ಕಂಥವ್ರು, ಸ್ವೀಟ್ ಮಿಟ್ಸ್ ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಆಂಜನೇಯ ಸ್ವಾಮಿನ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಈ ದಿನ ಆ ಸುಬ್ರಹ್ಮಣ್ಯ ಸ್ವಾಮಿ ದಯದಿಂದ ನಿಮಗೆ ಈ ದಿನವೆಲ್ಲ ಬಹಳ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ 12 ರಾಶಿಗಳ ದಿನಭವಿಷ್ಯನ ಮುಕ್ತಾಯ ಮಾಡ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.